ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಡಾಕ್ಟರ್ ವಿ ಕೆ ರಾಮ್ ಪ್ರವೀಣ್. ಜನತಾ ಆಯುರ್ವೇದ ಹಾಸನ. ಓಂ ನಮಾಮಿ ಧನ್ವಂತರಿ ಮಾದಿದೇವಂ ಸುರಾಸುರೈರ್ವಂದಿತ ಪಾದ ಪದ್ಮಂ ಲೋಕೆ ಜರಾರುಗ್ಭಯ ಮೃತ್ಯುನಾಶಂ ಧಾತಾರಮೇಶಂ ವಿವಿಧೌಷಧೀನ ಧನ್ವಂತರಿ ರಮಾನಾಥಂ ಸರ್ವರೋಗ ನಿವಾರಕಂ ಆಯುರ್ವೇದ ಪ್ರವರ್ತಾರಂ ಒಂದೇ ಪೀಯೂಷದಾಯಕಂ ಸರ್ವೇ ಜನಾಃ ಸುಖಿನೋ ಭವಂತೋ ಸರ್ವೇ ಸಂತೋ ನಿರಾಮಯಂ ಶಾಂತಿ ಶಾಂತಿ ಶಾಂತಿ. ವೀಕ್ಷಕರೇ, ಈ ಬೆಲ್ಲಿ ಫ್ಯಾಟ್ ಯಾಕೆ ಡೇಂಜರಸ್ ಅಂತ ಜನ ತಿಳ್ಕೊತಾರೆ ಅಂತಂದರೆ, ಕೆಲವೊಬ್ಬರಿಗೆ ಕೊಬ್ಬು ಶೇಖರಣೆ ಆಗಿರ್ತದೆ ಕೈ ಭಾಗದಲ್ಲಿ, ತೊಡೆ ಭಾಗದಲ್ಲಿ, ಕಾಲು ಭಾಗದಲ್ಲೆಲ್ಲ ಗಂಟು ಥರ ಇರ್ತದೆ, ಕೊಬ್ಬು ಶೇಖರಣೆ ಆಗಿರ್ತದೆ. ಇದಕ್ಕೆ ಅವ್ರು ಜಾಸ್ತಿ ತಲೆ ಕೆಡಿಸ್ಕೊಳ್ಳೋದಿಲ್ಲ. ಆದರೆ ಹೊಟ್ಟೆಯ ಸುತ್ತಳತೆಯ ಜಾಗದಲ್ಲಿ, ಸೊಂಟದ ಸುತ್ತಳತೆಯ ಜಾಗದಲ್ಲಿ ಕೊಬ್ಬು ಶೇಖರಣೆ ಆಗಿದ್ದರೆ, ದಪ್ಪಗಿದ್ದರೆ ಅವರು ಟೆನ್ಷನ್ ಮಾಡ್ಕೋತಾರೆ. ಏನಕ್ಕೆ ಅಂತಂದರೆ, ಹಲವಾರು ಕಾಯಿಲೆಗಳನ್ನ ಬರುವ ಸಾಧ್ಯತೆಗಳಿರ್ತದೆ. ಯಾವಾಗ ಸೆಂಟ್ರಲ್ ಒಬೆಸಿಟಿ ಅಥವಾ ಅಬ್ಡಾಮಿನಲ್ ಫ್ಯಾಟ್ ಅಥವಾ ವಿಸರಲ್ ಫ್ಯಾಟ್ ಅಂತ ಏನು ಹೇಳ್ತಾರೆ, ಅಥವಾ ಈ ಒಂದು ಬೆಲ್ಲಿ ಫ್ಯಾಟ್ ಅಂತ ಏನು ಹೇಳ್ತಾರೆ, ಸೊಂಟದ ಸುತ್ತಳತೆಯ ಜಾಗದಲ್ಲಿ ಹೆಚ್ಚು ಕೊಬ್ಬು ಶೇಖರಣೆ ಆದರೆ ಹಲವಾರು ಕಾಯಿಲೆಗಳು ಬರುವ ಸಾಧ್ಯತೆಗಳಿರ್ತದೆ. ಪ್ರಮುಖವಾಗಿ ಡಯಾಬಿಟಿಸ್, ಸಕ್ಕರೆ ಕಾಯಿಲೆ ಬರಬಹುದು, BP ಹೆಚ್ಚಾಗಬಹುದು, ಹೃದಯದ ಸಮಸ್ಯೆ ಆಗಬಹುದು, ಫ್ಯಾಟಿ ಲಿವರ್ ಆಗಬಹುದು, ಸ್ಲೀಪ್ ಆ್ಯಪ್ನಿಯಾ ಅಂತ ಹೇಳ್ತಾರೆ, ಈ ಒಂದು ಸಮಸ್ಯೆ ಬರುವುದು. ಹೀಗೆ ಹಲವಾರು ಸಮಸ್ಯೆಗಳು ಬರುವ ಸಾಧ್ಯತೆಗಳಿರ್ತದೆ. ಆಯುರ್ವೇದದಲ್ಲಿ ಇದಕ್ಕೆ ಪ್ರಮುಖವಾದ ಕಾರಣ ಏನೇನು ಅಂತ ಹೇಳಿದ್ದಾರೆ ಅಂತಂದರೆ, ನಮ್ಮ ದೇಹದಲ್ಲಿರ್ತಕ್ಕಂತಹ ಕಫದೋಷ ವ್ಯತ್ಯಾಸ ಆಗೋದ್ರಿಂದ ಹಾಗೂ ಮೇದ ಧಾತು, ಯಾವಾಗ ಈ ಫ್ಯಾಟ್ ಅಕ್ಯುಮಿಲೇಷನ್ ಹೆಚ್ಚಾಗೋದ್ರಿಂದ ಅದರ ಜೊತೆಗೆ ಜಠರ ಅಗ್ನಿ ಕಡಿಮೆ ಆಗೋದ್ರಿಂದ ಈ ಒಂದು ಸಮಸ್ಯೆ ಉದ್ಭವ ಆಗ್ತದೆ. ಯಾಕೆಂತಂದರೆ ಆಹಾರ ಸೇವನೆ ಮಾಡಿಬಿಟ್ಟಿರ್ತಾರೆ, ಮನಸ್ಸೋ ಇಚ್ಛೆ ಅವ್ರಿಗೆ ಇಷ್ಟ ಬಂದಿರತಕ್ಕಂಥ ಆಹಾರ ಪದಾರ್ಥಗಳನ್ನ ಅತಿಯಾಗಿ ಸೇವನೆ ಮಾಡಿರ್ತಾರೆ. ಆದರೆ ಅದು ಡೈಜೆಷನ್ ಸರಿಯಾಗಿ ಆಗಿರೋದಿಲ್ಲ, ಮೆಟಬಾಲಿಸಮ್ ಸರಿಯಾಗಿ ಆಗಿರೋದಿಲ್ಲ. ಇದಕ್ಕೆ ಅವರು ಏನು ಮಾಡ್ತಾರೆ ಅಂದರೆ, ಈ ಒಂದು ಸಂದರ್ಭದಲ್ಲಿ ಫ್ಯಾಟ್ ಡೆಪಾಸಿಷನ್ ಹೊಟ್ಟೆಯ ಸುತ್ತಳತೆಯ ಜಾಗದಲ್ಲಿ, ಸೊಂಟದ ಸುತ್ತ ಅಕ್ಯುಮಿಲೇಷನ್ ಆಗ್ತದೆ, ಸ್ಟೋರ್ ಆಗ್ತಾ ಬರ್ತದೆ, ಶೇಖರಣೆ ಆಗ್ತದೆ. ಅಂಥ ಒಂದು ಸಂದರ್ಭದಲ್ಲಿ ಹಲವಾರು ಕಾಯಿಲೆಗಳು ಉದ್ಭವ ಆಗ್ತದೆ. ಆದ್ದರಿಂದ ಇವತ್ತಿನ ಈ ಒಂದು ಸಂಚಿಕೆಯಲ್ಲಿ ಬೆಲ್ಲಿ ಫ್ಯಾಟ್ ಯಾಕೆ ಡೇಂಜರಸ್ ಅಂತ ತಮಗೆ ತಿಳಿಸ್ಕೊಟ್ಟಿದ್ದೀನಿ. ಆದ್ದರಿಂದ ಈ ಒಂದು ಬೆಲ್ಲಿ ಫ್ಯಾಟ್ ಶೇಖರಣೆ ಆಗದೇ ಇರಬೇಕು ಅಂತಂದರೆ ನಿಮ್ಮ ಆಹಾರದಲ್ಲಿ, ವಿಹಾರದಲ್ಲಿ ಜೀವನ ಶೈಲಿ ಸರಿಯಾಗಿರಬೇಕು, ಪ್ರತಿನಿತ್ಯ ಫಿಸಿಕಲ್ ಆ್ಯಕ್ಟಿವಿಟಿ ಚೆನ್ನಾಗಿರಬೇಕು, ಆಹಾರದಲ್ಲಿ ಆದಷ್ಟು ಪ್ರೋಟೀನ್ ಇರ್ತಕ್ಕಂಥ ಆಹಾರ ಪದಾರ್ಥಗಳನ್ನ ಸೇವನೆ ಮಾಡಬೇಕು, ಹಾಗೂ ನಾರಿನಂಶ ಇರ್ತಕ್ಕಂಥ ಆಹಾರ ಪದಾರ್ಥಗಳನ್ನ ಹೆಚ್ಚು ಸೇವನೆ ಮಾಡೋದ್ರಿಂದ, ನಿಮ್ಮ ನಿಯಮಿತ ವ್ಯಾಯಾಮ, ಈ ಎಲ್ಲ ಒಂದು ಕ್ರಿಯೆಗಳಲ್ಲಿ ನೀವು ತೊಡಗಿಸ್ಕೊಳ್ಳೋದ್ರಿಂದ ನಿಮ್ಮ ಬೆಲ್ಲಿ ಫ್ಯಾಟ್ ಸಮಸ್ಯೆಯಿಂದ ನೀವು ದೂರ ಆಗಬಹುದು ಅಂತ ಹೇಳ್ತಾ ಇವತ್ತಿನ ಈ ಒಂದು ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ. ನನ್ನ ಈ ವಿಡಿಯೋ ತಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ನನ್ನ ಎಲ್ಲ ಮುಂದಿನ ವಿಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.